ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತಿನ ದಿನದ ವಿಶೇಷತೆ ಏನು, ಜೊತೆಗೆ ಮನುಷ್ಯನ ಜೀವನಕ್ಕೂ ಹಾಗೂ ಸಂಖ್ಯೆಗೂ ಯಾವ ರೀತಿಯಾದಂಥ ಸಂಬಂಧ ಇದೆ, ಸಂಖ್ಯಾಧಾರಣ ಯಂತ್ರದ ಲಾಭ ಏನು ಅನ್ನೋದರ ಕುರಿತಂತೆ ಇವತ್ತು ನಾವು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಳ್ಳಲು ಡಾಕ್ಟರ್ ವೈ.ಎಸ್.ಕೆ. ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಕ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ನೀವು ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ. ಖಂಡಿತ. ಓಂ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಶಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದಂತಹ ಸೈನಿಕರಿಗೂ, ಹಾಗೆ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕು ಸನ್ಮಂಗಳದಾಯಕವಾಗಿರಲಿ ಅಂತೇಳಿ ಆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ಪರಾಭವನಾಮ ಸಂವತ್ಸರೇ ಉತ್ತರಾಯಣಿ ಗ್ರೀಷ್ಮ ಋತುವಿನ ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಇರತಕ್ಕಂಥದ್ದು, ವಿಶೇಷವಾಗಿ ಗುರುವಾರ, ರೇವತಿ ಉಪರಿ ಅಶ್ವಿನಿ ನಕ್ಷತ್ರ ಇರತಕ್ಕಂಥದ್ದು. ವಿಶೇಷವಾಗಿ ಏನಪ್ಪ ಅಂದರೆ, ನಮ್ಮ ಬದುಕು ಅಂತಕ್ಕಂಥದ್ದು ಅಂಧಕಾರದಲ್ಲಿ ಕೂಡಿರತಕ್ಕಂಥದ್ದಾಗಿರುತ್ತೆ. ಅದು ಪ್ರತಿಯೊಬ್ಬರ ಬದುಕು, ಯಾರದೇ ಜೀವನದಲ್ಲೂ ಕೂಡ 100ಕ್ಕೆ 100ರಷ್ಟು ಬದುಕು, ಎಲ್ಲರ ಬದುಕು ಯಾವುದಾದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಅಜ್ಞಾನದಿಂದ ತುಂಬಿರ್ತಕ್ಕಂಥದ್ದಾಗಿರುತ್ತೆ. ಅದು ಸಂಚಿತಮಯವಾಗಿ ಬಂದಿರತಕ್ಕಂಥ ಕರ್ಮಾನುಸಾರದಲ್ಲಿ ಬರುವಂಥದ್ದು. ಹಾಗಾಗಿ ಯಾವುದೇ ವಿಚಾರದಲ್ಲಾದರೂ ಮನುಷ್ಯನಿಗೆ ದುಃಖ ಶೋಕ ಇದ್ದೇ ಇರತಕ್ಕಂಥದ್ದಾಗಿರುತ್ತೆ. ಅವರು ಯಾವುದೇ ಬಿಲಿಯನ್ನರ್ ಆದರೂ ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ಅದು ಸಹಜವಾಗಿ ಭಗವಂತನ ನಿಯಮದಲ್ಲಿ, ಕರ್ಮಾನುಸಾರದಲ್ಲಿ ನೇಮಕನಾಗಿರ್ತಕ್ಕಂಥ ಭಗವಂತನ ಇಚ್ಛೆಗನುಸಾರವಾಗಿ ನಡೀತಾ ಇರತಕ್ಕಂಥದ್ದು ಪ್ರಕೃತಿಯ ಮಡಿಲು. ಹಾಗಾಗಿ ಎಲ್ಲರ ಬದುಕಿನಲ್ಲೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗಬೇಕು, ವಿಶೇಷವಾಗಿರ್ತಕ್ಕಂಥ ಫಲ ಸಿಗಬೇಕು, ಗುರುಗಳ ಸಂಪೂರ್ಣ ಅನುಗ್ರಹ ಆಗಬೇಕು ಅಂತ ಆದಾಗ ತಂದೆ ತಾಯಿಗಳೇ ನಮಗೆ ಮೊದಲು ಗುರುವಾಗ್ತಕ್ಕಂಥವ್ರಾಗ್ತಾರೆ. ಹಾಗಾಗಿ ವಿಶೇಷವಾಗಿ ಗುರುವಾರ ಏನಪ್ಪ ಮಾಡಬೇಕು ಅಂದರೆ, ನಿಮ್ಮ ಬದುಕಿನಲ್ಲಿ ಒಂದಷ್ಟು ಜಟಿಲಮಯವಾಗಿರ್ತಕ್ಕಂಥ ಸಮಸ್ಯೆಗಳಿರ್ತಕ್ಕಂಥದ್ದಾಗಿರುತ್ತೆ. ನಾವು ಯಾರನ್ನಾದರೂ ಆಶ್ರಯಿಸಬೇಕಾದದ್ದು ನಮ್ಮ ಅನಿವಾರ್ಯ. ಈಗ ಕಾನೂನಾತ್ಮಕ ಸಮಸ್ಯೆಗಳು ಬಂದಾಗ ಲಾಯರನ್ನು ಆಶ್ರಯಿಸ್ತೀವಿ, ಆರೋಗ್ಯಕ್ಕೆ ಸಮಸ್ಯೆ ಬಂದಾಗ ನಾವು ವೈದ್ಯರನ್ನು ಆಶ್ರಯಿಸ್ತೀವಿ, ಹಾಗೆ ಮನೆಯಲ್ಲಿ ಏನಾದರೂ ಸಮಸ್ಯೆ ಬಂದಾಗ ಹಿರಿಯರನ್ನು ಆಶ್ರಯಿಸ್ತೀವಿ, ಹಾಗೆ ವಿದ್ಯೆಗೆ ಏನಾದರೂ ಭಂಗ ಬಂದಾಗ ಗುರುಗಳನ್ನು ಆಶ್ರಯಿಸ್ತೀವಿ. ಅಂತಕ್ಕಂಥದ್ದು ಕರ್ಮ ಸಂಬಂಧಿತವಾದ ತೊಂದರೆ ಬಂದಾಗ ದೇವರನ್ನು ಆಶ್ರಯಿಸಬೇಕು, ಗುರುವನ್ನು ಆಶ್ರಯಿಸಬೇಕು. ಹಾಗಾಗಿ ಏನು ಮಾಡಬೇಕು ನೀವಪ್ಪ ಅಂದರೆ, ಮುಖ್ಯವಾಗಿ ಏನಪ್ಪ ಅಂದರೆ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ ಅಂತೇಳಿ ಈ ಮಂತ್ರದ ಉಚ್ಚಾರ ಮಾಡೋದ್ರಿಂದ ಪ್ರಕೃತಿ ಎಲ್ಲವನ್ನು ಕೂಡ ಯಾವುದೋ ಒಂದು ಅಗಾಧವಾಗಿರ್ತಕ್ಕಂಥ ಶಕ್ತಿ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ. ಅದನ್ನು ನಾವು ದೇವರು ಅಂತೀವಿ. ನಿರಾಕಾರ ಸ್ವರೂಪನಾಗಿರ್ತಕ್ಕಂಥವನನ್ನು ನಾವು, ಯಾಕೆಂದರೆ ನಾವು ಯಾರೂ ಕೂಡ ದೇವರ ಸ್ವರೂಪವನ್ನು ನೋಡಿಲ್ಲ. ನಮ್ಮ ಭಾವನ ಚಿತ್ತಶುದ್ಧಿಗೆ ಅನುಸಾರವಾಗಿ ಬಂದಿರತಕ್ಕಂಥ ದೇವರ ಪ್ರತಿರೂಪ. ಹಾಗಾಗಿ ಭಗವಂತ ಅಂತಕ್ಕಂಥದ್ದು ಧ್ಯಾನ ಮುಖಾಂತರವಾಗಿ ಭಗವಂತನನ್ನು ಅನುಸಂಧಾನ ಮಾಡಿದಾಗ ನಿಮಗೆ ಮತ್ತು ಭಗವಂತನಿಗೆ ಕನೆಕ್ಟ್ ಆಗ್ತಕ್ಕಂಥದ್ದಾಗುತ್ತೆ. ಅದು ಸೂಕ್ಷ್ಮ ವಿಚಾರಗಳನ್ನು ಗಮನಿಸಬೇಕಾದಂತಹ ಅನಿವಾರ್ಯತೆ ಅರಿವು ನಮಗೆ ಬಂದಾಗ ಖಂಡಿತ ಅದು ನಮಗೆ ಗೋಚರ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ ಅಂತೇಳಿ ಕೇಶವನಿಂದಾದಿಯಾಗಿ ಎಲ್ಲ ದೇವತೆಗಳ ಸ್ಮರಣೆ ಮಾಡ್ತಕ್ಕಂಥದ್ದು. ಹಾಗಾಗಿ ನಮ್ಮೆಲ್ಲರ ಬದುಕು ಸನ್ಮಂಗಳದಾಯಕವಾಗಿರಲಿ ಅಂತೇಳಿ ಈ ಒಂದು ಮಂತ್ರದ ಉಚ್ಚಾರವನ್ನು ನಿತ್ಯವೂ ಸ್ಮರಣೆ ಮಾಡಿ, ಹಾಗೆ ಗುರುವಾರದ ದಿವಸ ಗುರುಗಳಿಗೆ ವಿಶೇಷವಾಗಿ ಕಡಲೆಕಾಳು ಅರಿಶಿಣವನ್ನು ದಾನ ಮಾಡ್ತಕ್ಕಂಥದ್ದು. ಸ್ವಲ್ಪ ಸ್ನಾನ ಮಾಡದೇ ಇರತಕ್ಕಂಥವರು
ಅರಿಶಿಣವನ್ನು ಅಥವಾ ಸ್ವಲ್ಪ ನೀರಿಗೆ ಮಿಶ್ರಣ ಮಾಡಿ ಸ್ನಾನ ಮಾಡಿ, ಮನೆಯಲ್ಲೆಲ್ಲ ಕೂಡ ಅರಿಶಿಣವನ್ನು ಹಾಕಿ ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡಿ ಗಂಜಲ ಮತ್ತು ಅರಿಶಿಣಯುಕ್ತವಾಗಿ ಮನೆಯು ಶುದ್ಧವಾಗುತ್ತೆ, ಮನಸ್ಸುಗಳು ಶುದ್ಧವಾಗುತ್ತೆ, ಧನಾಭಿವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಗುರುವಿನ ಅನುಗ್ರಹ ಸಂಪೂರ್ಣವಾಗಲಿ. ಹಾಗೆ ಈ ಸಂದರ್ಭದಲ್ಲಿ ಒಂದು ವಿಶೇಷವಾಗಿ ಏನಪ್ಪ ಅಂದರೆ, ಎಲ್ಲ ಕಡೆ ಮಳೆಗಾಲ ಪ್ರಾರಂಭ ಆಗಿದೆ. ಹುಡುಗರು ಅದರಲ್ಲೂ ಕೂಡ ಸ್ಕೂಲುಗಳಿಗೆ ಹೋಗ್ತಾ ಇರತಕ್ಕಂಥ ಮಕ್ಕಳು ಜಾಗ್ರತೆ ವಹಿಸಿ, ಮನೆಯಲ್ಲೂ ಕೂಡ ಸಾಧ್ಯವಾದಷ್ಟು ಎಷ್ಟು ನಿಮಗೆ ಕಾರ್ಯನಿಮಿತ್ತವಾದಂಥ ಕೆಲಸಗಳಿದ್ದಾಗ ಮಾತ್ರ ಹೊರಗಡೆ ಹೋಗುವಂಥದ್ದನ್ನು ಮಾಡ್ಕೊಳ್ಳಿ. ಹಾಗೆ ಮಳೆ ಅಂತಕ್ಕಂಥದ್ದು ಬದುಕಿನ ಅವಘಡಗಳನ್ನು ಅದು ಎಷ್ಟು ನಮ್ಮನ್ನು ಆನಂದವನ್ನು ಕೊಡ್ತಕ್ಕಂಥದ್ದಾಗುತ್ತೋ ಅಷ್ಟೇ ಅದು ನಮಗೆ ಬದುಕನ್ನು ನಾಶ ಮಾಡ್ತಕ್ಕಂಥದ್ದು ಕೂಡ ಆಗುತ್ತೆ. ಪ್ರಕೃತಿ ವಿಕೋಪಗಳಿಗೆ ಬಂದಾಗ ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಅದರೊಟ್ಟಿಗೆ ಸಹಕರಿಸಿ, ಯಾವೆಲ್ಲ ಕಾನೂನಾತ್ಮಕವಾಗಿ ಆಡಳಿತಾಧಿಗಳು, ಜಿಲ್ಲಾಡಳಿತಗಳು ಏನೆಲ್ಲ ಆ ಒಂದು ಇದನ್ನು ತೆಗೆದುಕೊಳ್ಳುತ್ತೋ ನೀವು ಅದಕ್ಕೆ ಬದ್ಧರಾಗಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಿ. ಎಲ್ಲರಿಗೂ ಮಂಗಳದಾಯಕವಾಗಿ, ಸನ್ಮಂಗಳವಾಗಿರಿ, ಸುಖದಾಯಕವಾಗಿರಿ, ಆನಂದದಾಯಕವಾಗಿರಿ ಅಂತೇಳಿ ಪ್ರಾರ್ಥಿಸುತ್ತಾ ಮುಂದಿನ ಭಾಗದಲ್ಲಿ ಏನನ್ನು ನೋಡಬೇಕು ಅದನ್ನು ನೋಡ್ಕೊಂಡು ಹೋಗೋಣ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ವಿವೇಕಾನಂದ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ಕಾರ ಮೇಡಮ್ ಅವರೇ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಡ್ಯದಿಂದ ಮೇಡಮ್ ಅವರೇ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 25. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಗಳೇ. ಹೇಗಿದ್ದೀರಾ? ತಮ್ಮ ದೇಹ ಇರಬೇಕು ಗುರುಗಳೇ. ತಾಯಿ ಆಶೀರ್ವಾದ. ಏನು ಪ್ರಶ್ನೆ ನಿಮ್ಮದು? ನಮ್ಮ ಮಗಳು ವಿದ್ಯಾಭ್ಯಾಸದ ಬಗ್ಗೆ, ನಮ್ಮ ಮಗಳು ಜೀವನ ಕೇಳಕ್ಕೆ. ಏನು ಮಾಡ್ಕೊಂಡಿದ್ದಾರೆ? ಎಷ್ಟು ವಯಸ್ಸು? ಈಗ 7ನೇ ಕ್ಲಾಸ್ ಅವರೇ. ಈಗ 12 ವರ್ಷ. ನಿಮ್ಮ ವಾಕ್ಯದಲ್ಲೇ, ನಿಮ್ಮ ಹೆಸರಿನಲ್ಲೇ ಒಂದು ಯೂನಿಕ್ ಹೊರಡಿದೆ. ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲಬೇಡಿ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳಿರ್ತಕ್ಕಂಥ ಒಂದು ಉದ್ಘೋಷದ ವಾಕ್ಯ. ಬದುಕಿನಲ್ಲಿ ಏನು ಚಿಂತೆ ಮಾಡುವ ಅಗತ್ಯವಿಲ್ಲ, ಮಹಾವಿಷ್ಣುವಿನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಇದೆ. ಕುಲದೇವರು ಯಾರು? ಹಾ, ಎಷ್ಟು ಅದ್ಭುತ. ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ, ಮಹಾವಿಷ್ಣುವಿನ ಅನುಗ್ರಹ ಸಂಪೂರ್ಣವಾಗಿದೆ, ಕಾರ್ಯ ಅನುಕೂಲ ಆಗುತ್ತೆ. ಸ್ವಲ್ಪ 10ನೇ ತರಗತಿ ತನಕ ಸ್ವಲ್ಪ ಪುಷ್ ಮಾಡಿ, ಬೇರೆ ಏನೂ ಸಮಸ್ಯೆ ಇಲ್ಲ, ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆ IAS IPS ಆ ರೀತಿಯಾದಂಥ ಕ್ಯಾಡರ್ಗೆ ಸಂಬಂಧಪಟ್ಟ ಹಾಗೆ ಏನಪ್ಪ ಅಂದರೆ ಲೀಡ್ ಮಾಡ್ತಾರಲ್ವ, ಆ ಥರ ಪೋಸ್ಟ್ ಮಾಡ್ತಕ್ಕಂಥ ಎಲ್ಲ ಯೋಗ ಇದೆ. ಸ್ವಲ್ಪ ಪ್ರೇರೇಪಿಸಿ ಕೆಲಸ ಮಾಡಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ವಿವೇಕಾನಂದ ಕರೆ ಮಾಡಿದ್ದಕ್ಕಾಗಿ. ಗುರುಜಿಯಿಂದ ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡುವುದಾದರೆ? ಶ್ರೀ ಗುರುಭ್ಯೋ ನಮಃ. ರಾಶಿಗಳು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಮ್ಮೆಲ್ಲರ ಬದುಕಿನಲ್ಲಿ ಏನೋ ಒಂದು ಚೈತನ್ಯವನ್ನು ತುಂಬುವಂಥದ್ದು. ಹಾಗಾಗಿ ರಾಶಿಫಲಗಳು ಅನುಕ್ಷಣವೂ ಕೂಡ ಬದಲಾಗ್ತಕ್ಕಂಥದ್ದಲ್ಲ. ಆದರೆ ಚಂದ್ರನ ಸ್ಥಿತಿಯನ್ನು ಅನುಸಾರವಾಗಿ ಒಂದಷ್ಟು ವಿಷಯಗಳನ್ನು ನಾವು ತಿಳಿಸುವಂಥ ಪ್ರಯತ್ನವೇ ಹೊರತು ರಾಶಿಫಲ ಅಂತಕ್ಕಂಥದ್ದು, ಯಾಕಂದರೆ ನಾನು ಪ್ರತಿ ಸಂಚಿಕೆಯಲ್ಲೂ ಕೂಡ ಆಗಾಗ ನಾನು ಹೇಳ್ತಾನೆ ಇರ್ತೀನಿ, ರಾಶಿಫಲ ಅಂತಕ್ಕಂಥದ್ದು ನಮ್ಮ ಮನಸ್ಸಿನ ಮೇಲೆ ಬೀರಬಹುದಾಗಿರ್ತಕ್ಕಂಥ ಸಕಾರಾತ್ಮಕ ನಕಾರಾತ್ಮಕವಾದದ್ದಾಗಿರುತ್ತೆ. ಹಾಗಾಗಿ ಸಕಾರಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನು ನೀವು ಬೇಗ ಸ್ವೀಕಾರವನ್ನು ಮಾಡಿ, ನಕಾರಾತ್ಮಕವಾದದ್ದನ್ನು ದೂರ ಮಾಡಿಕೊಳ್ಳಿ. ಗುರುಗಳ ಪ್ರಾರ್ಥನೆ, ಗ್ರಹಗಳ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಗುಂ ಗುರುಭ್ಯೋ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ಗುರು ಸಾರ್ವಭೌಮ ರಾಘವೇಂದ್ರಾಯ ನಮಃ. ಶ್ರೀಧರ ಚರಣಾಭ್ಯಾಂ ನಮಃ. ಸಮಸ್ತ ಸನ್ಮಂಗಳವಾಗಲಿ. ಮೊದಲನೇದಾಗಿ ಮೇಷರಾಶಿಯ ಫಲವನ್ನು ನೋಡಿದಾಗ ಇನ್ನೇನು ಚಂದ್ರನು ಮೇಷರಾಶಿಗೆ ಆಗಮನ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಮಂಗಳಪ್ರದವಾಗಿರ್ತಕ್ಕಂಥ ಕಾರ್ಯಾದಿಗಳಲ್ಲಿ ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಮಾನಸಿಕ ಒತ್ತಡ ಇದ್ದದ್ದು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಬಂಧುಗಳ ಆಗಮನವಾಗೋದು, ವಿಶೇಷವಾಗಿ ಯಾವುದಾದ್ರೂ ಫಂಕ್ಷನ್ಸ್ಗೆ ಇವತ್ತಿನ ದಿವಸ ತೆರಳುವಂತಹ ಸುಯೋಗ ಇರತಕ್ಕಂಥದ್ದು, ಅಥವಾ ಮಿತ್ರರ ಮನೆ, ನಿಮ್ಮ ಮನೆಗೆ ಮಿತ್ರರು ಭೇಟಿ ಆಗ್ತಕ್ಕಂಥದ್ದು. ಈ ರೀತಿಯಾಗಿ ಒಂದಷ್ಟು ಮಧ್ಯಾಹ್ನದ ತನಕ ನಿಮ್ಮ ಮನಸ್ಸಿನ ಮೇಲೆ ಸ್ವಲ್ಪ ನಕಾರಾತ್ಮಕವಾದ ಬೆಳವಣಿಗೆ ಇದ್ದರೂ ಕೂಡ ಸಾಯಂ ಸಂಧ್ಯಾ ಸಮಯಕ್ಕೆ ಅನುಸಾರವಾಗಿ ಶುಭಪ್ರದವನ್ನು ಕೇಳುವಂತಹ, ಶುಭ ಫಲವನ್ನು ಕಾಣುವಂತಹ ಸುಯೋಗ ಇರತಕ್ಕಂಥದ್ದು ಮೇಷರಾಶಿಯವರಿಗೆ. ಜಾಗೃತಿಯಾಗಿ ಎಲ್ಲ ಕೆಲಸಗಳನ್ನು ಕೂಡ ಶೀಘ್ರವಾಗಿ ನೆರವೇರಿಸುವಂಥ ಒಂದು ಪ್ರಯತ್ನ ಕಾರ್ಯಾದಿಗಳಲ್ಲಿ ವೃತ್ತಿರಂಗದಲ್ಲೂ ಕೂಡ ಬದಲಾವಣೆ ಆಗ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ಇವತ್ತಿನ ದಿವಸ ಗುರುಗಳ ದರ್ಶನ ಮಾಡಿ, ರಾಘವೇಂದ್ರರ ದರ್ಶನ, ರಾಘವೇಂದ್ರ ಸ್ವಾಮಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ.
ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ ಸ್ವಲ್ಪ ಅನಪೇಕ್ಷಿತವಾದಂಥ ವಿಚಾರಾದಿಗಳಲ್ಲಿ ಏನಾದರೂ ಕೂಡ ಮಾನಸಿಕ ಗೊಂದಲಗಳಾಗ್ತಕ್ಕಂಥದ್ದಾಗಿರುತ್ತೆ. ಆ ಗೊಂದಲಗಳ ನಿವಾರಣೆಯನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಮಿತ್ರರ ಸಹಕಾರ ಸಿಗ್ತಕ್ಕಂಥದ್ದು, ವೃತ್ತಿಯಲ್ಲೂ ಕೂಡ ಶುಭಪ್ರದವಾಗಿರ್ತಕ್ಕಂಥದ್ದಾಗಿದೆ. ವಿಶೇಷವಾಗಿ ವ್ಯಾಪಾರ ವ್ಯವಹಾರಾದಿಗಳಲ್ಲೂ ಕೂಡ ಮಂಗಳಕರವಾಗಿರ್ತಕ್ಕಂಥದ್ದು. ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆಯನ್ನು ಕಾಣುವ ಸಲುವಾಗಿ ಗುರು ದತ್ತಾತ್ರೇಯರ ದರ್ಶನ, ದತ್ತಾತ್ರೇಯರ ಪ್ರಾರ್ಥನೆ, ದ್ರಾಮ್ ದತ್ತಾತ್ರೇಯಾಯ ನಮಃ ಅಂತಕ್ಕಂಥ ದತ್ತನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಪ್ರವಾಸಕ್ಕೆ ಶುಭಕರವಾಗಿರ್ತಕ್ಕಂಥದ್ದು. ಎಚ್ಚರ ವಹಿಸಿ, ಮಳೆಗಾಲವಾಗಿರೋದರಿಂದ ಸಂಗೀತಗಾರರಿಗೆ ಲಾಭ ಆಗುತ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೂ ಕೂಡ ಶುಭಪ್ರದವಾಗಿದೆ. ವಿಶೇಷವಾಗಿ ಷೇರು ವ್ಯವಹಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಮಿಥುನ ರಾಶಿಯವರಿಗೆ ಮಂಗಳಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಮಿಥುನ ರಾಶಿಯವರು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನ, ಗುರು ದತ್ತಾತ್ರೇಯರ ದರ್ಶನ, ಗುರು ಸಾಯಿಬಾಬರ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಏನಾದರೂ ಖರೀದಿಸುವಂತಹ ಸುಯೋಗ ಇರತಕ್ಕಂಥದ್ದು, ಗುರುಗಳ ದರ್ಶನ ಮಾಡಿಕೊಳ್ಳಿ. ವಿಶೇಷವಾಗಿ ಇವತ್ತಿನ ದಿವಸ ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಾನಸಿಕವಾಗಿರ್ತಕ್ಕಂಥ ಅಂತಃಕಲಗಳಿಂದ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮನಸ್ಸಿನಲ್ಲಿ ಭೀತಿ ಕಾಡಬಹುದಾಗಿರ್ತಕ್ಕಂಥದ್ದು, ಹೇಗೋ ಏನೋ ಅಂತಕ್ಕಂಥ ಮನಸ್ಥಿತಿ ನಿಮ್ಮನ್ನು ಭೀತಿ ಉಂಟಾಗ್ತಕ್ಕಂಥದ್ದಾಗಿರುತ್ತೆ. ಚಿಂತಿಸುವ ಅಗತ್ಯ ಇಲ್ಲ. ಕೃಷಿಕರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಮೇಧಾ ದಕ್ಷಿಣಾಮೂರ್ತಿಯ ದತ್ತಾತ್ರೇಯರ ಮಂಗಳಕರವಾಗಿರ್ತಕ್ಕಂಥ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಓಕೆ, ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಯಶೋಧ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತರೀಕೆರೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಅಡಿ ಬಗ್ಗೆ ಕೇಳ್ತೀನಿ. 1 ರಿಂದ 30 ಯಾವ್ದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 9. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ. ಅಮ್ಮ ಹೇಗಿದ್ದೀರಾ ತಾಯಿ? ಒಂದು ಮನೆ ಕಟ್ತಿದ್ದಾರೆ ನಮ್ಮ ಮನೆಯವರು. ಅದು ದುಡ್ಡಿನ ಸ್ವಲ್ಪ ಭಾರಿ ಪ್ರಾಬ್ಲಮ್ ಆಗ್ತಿದೆ. ಅವ್ರಿಗೆ ಕೆಲಸನೂ ಈಗ ಬೆಂಗಳೂರಾಗಿದ್ದಾರೆ. ಕೆಲಸದ್ದು ಒಂದ್ ಸ್ವಲ್ಪ ಎಲ್ಲೂ ಆಗ್ತಾ ಇಲ್ಲ ಗುರುಜಿ, ಅದಕ್ಕೆ ಕೇಳೋಣ. ಏನು ಮನೆಯವ್ರ ಹೆಸರು? ಮನೆಯವರಲ್ಲ, ಅಳಿಯ ಲೋಹಿತ್ ಅಂತ. ಅಳಿಯ ಏನು ಹೆಸರು? ಲೋಹಿತ್. ಮೋಹಿತ ಮೋಹಿತ ಲೋಹಿತ ಲೋಹಿತ್ ಲೋಹಿತ್ ಲೋಹಿತ್. ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ ತಾಯಿ, ಖಂಡಿತ ಒಳ್ಳೆಯದಾಗುತ್ತೆ. ಸ್ವಲ್ಪ ಗುರುವಿನ ದೃಷ್ಟಿ ಕಡಿಮೆ ಇತ್ತು, ಹಾಗಾಗಿ ಹಣಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸ್ವಲ್ಪ ಏನಾದರೂ ಏರುಪೇರುಗಳಾಗಿರ್ತಕ್ಕಂಥದ್ದಾಗಿರುತ್ತೆ. ಖಂಡಿತ ಚಿಂತೆ ಮಾಡುವ ಅಗತ್ಯ ಇಲ್ಲ. ಒಂದೊಮ್ಮೆ ಮನೆ ದೇವರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಶನಿವಾರದ ದಿವಸ ಯಾವುದಾದ್ರೂ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ನಿಮಗೆ ಶಕ್ತಿ ಇದ್ದಷ್ಟು ಹಣ್ಣನ್ನು ದಾನ ಮಾಡಿ. ಈ ಶಕ್ತಿ ಇದ್ದಷ್ಟು ಆಂಜನೇಯನ ಭಾರಿ ಸಿಟ್ಟು ಮಾಡಿದಾರೆ ಗುರುಜಿ. ಒಂದು ಸ್ವಲ್ಪ ಸಿಟ್ಟಿದೆಯಾ? ಅದು ಕರೆಕ್ಟ್, ಜನ್ಮತಃವಾಗಿ ಬಂದಿರತಕ್ಕಂಥದ್ದು ಗುಣ. ಯಾಕೆಂದರೆ ಮನುಷ್ಯನಿಗೆ ಗುಣಧರ್ಮ ಅಂತಕ್ಕಂಥದ್ದು ಅವನ ಬದುಕಿನುದ್ದಕ್ಕೂ ಕ್ಯಾರಿ ಆಗ್ತಾ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮೆಡಿಟೇಷನ್ ಮಾಡೋಕ್ಕೆ ಹೇಳಿ. ಶನಿವಾರದ ದಿವಸ ನಿಮ್ಮ ಮಗಳನ್ನು ಆಂಜನೇಯನ ಸನ್ನಿಧಾನದಲ್ಲಿ ಹಣ್ಣನ್ನು ಅರ್ಪಣೆ ಮಾಡಿ, ಫಲತಾಂಬೂಲಾದಗಳನ್ನು ಅರ್ಪಣೆ ಮಾಡಿ, ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಕೆಲಸಕ್ಕೆ ಪುನಃ ಚಾಲನೆ ಆಗುತ್ತೆ. ನಿಮಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಗುರು ಸಂಖ್ಯಾಧಾರಣ ಈ ಕುರಿತಾಗಿ ಸಾಕಷ್ಟು ಚರ್ಚೆಗಳು ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ. ಹಾಗಾಗಿ ಈ ಯಂತ್ರದ ಲಾಭ ಏನು ಆಗುತ್ತೆ, ಇದರ ಪರಿಣಾಮ ಅಥವಾ ಪ್ರಭಾವ ಯಾವ ರೀತಿಯಾಗಿ ಬೀರಲಿದೆ ಗುರುಗಳೇ? ಗುರು ಅಂದರೆ ಯಾರು? ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾನಂದ ಶಲಾಕಯ ಚಕ್ಷುರ್ಮಿಹಿತಮ್ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲನೇದಾಗಿ ಧ್ಯಾನಮೂಲಂ ಗುರುರ್ಮೂರ್ತಿ, ಪೂಜಾಮೂಲಂ ಗುರುರ್ಪದಂ, ಮಂತ್ರಮೂಲಂ ಗುರುರ್ವಾಕ್ಯಂ, ಮೋಕ್ಷಮೂಲಂ ಗುರುರ್ ಕೃಪಃ ಅಂತೇಳಿ. ಎಷ್ಟು ಅದ್ಭುತವಾದಂಥದ್ದು ಒಂದು ಸಾಲಂದರೆ, ಮನುಷ್ಯನಿಗೆ ಚಿತ್ತಶುದ್ಧಿ, ಜೀವನ್ ಮುಕ್ತಿ ಅಲ್ವಾ? ಮನುಷ್ಯನಿಗೇನು ಬೇಕು? ಚಿತ್ತಶುದ್ಧಿಯಿಂದ ಏನನ್ನು ಬೇಕಾದರೂ ಕೂಡ ಅವನು ಸಾಧನೆ ಮಾಡ್ತಕ್ಕಂಥದ್ದು, ಎಲ್ಲ ಸಮಸ್ಯೆಗಳಿಗೂ ಕೂಡ ಮುಕ್ತಿಯನ್ನು ಕಂಡುಕೊಳ್ತಕ್ಕಂಥದ್ದು. ಈ ಎರಡರ ಒಳಹರಿವು ಯಾರಪ್ಪ ಅಂದರೆ ಗುರುವು. ಅಜ್ಞಾನದಿಂದ ನಮ್ಮನ್ನು ಪರಿವರ್ತನೆ ಮಾಡತಕ್ಕಂಥ ಶಕ್ತಿ ಯಾರಿಗಿದೆ ಅಂದರೆ ಗುರುವಿಗಿದೆಯಂತೆ. ಎಷ್ಟೇ ಕಡು ಕಷ್ಟಗಳಿದ್ದರೂ ಕೂಡ ಜಾತಕದಲ್ಲಿ ಗುರುವಿನ ಪ್ರಭಾವ, ಗುರುವಿನ ಬಲ ಚೆನ್ನಾಗಿದ್ದರೆ ನೀವು ಎಂಥ ಸಮಸ್ಯೆಗಳಲ್ಲಿ ಇದ್ದರೂ ಕೂಡ ನೇರವಾಗಿ ಭಗವಂತ ನಿಮ್ಮನ್ನು ಧಾವಿಸಿ ನಿಮ್ಮ ಸಮೀಪಕ್ಕೆ ಬಂದು, ಈಗ ಏನೋ ಫ್ಲಡ್ಜ್ ಆಗಿದೆ ಅಂತ ಆದಾಗ, ನೀರು ಜಾಸ್ತಿ ಆದಾಗ ಹೇಗೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಹೇಗೆಲ್ಲ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾರೋ ಹಾಗೆ ನಮ್ಮ ರಕ್ಷಣಾ ಕೆಲಸವನ್ನು ಗುರು ಮಾಡ್ತಕ್ಕಂಥವನಾಗ್ತಾನೆ. ಗುರು ಏನಾದರೂ ಸಂದರ್ಭಾಚಿತವಾಗಿ ಪೂರ್ವಜನ್ಮಕ್ಕೆ ಅನುಸಾರವಾಗಿ ಏನಾದರೂ ಅವನ ಹಸ್ತನಾಗಿ ಯೌವನ ವ್ಯವಸ್ಥೆಯನ್ನು ಹೊರತುಪಡಿಸಿ ಉಳಿದಿರತಕ್ಕಂಥ ವ್ಯವಸ್ಥೆಗಳಲ್ಲಿದ್ದಾಗ ಅವನೇನಾಗುತ್ತೆ, ನೀಚನಾಗಿದ್ದ ಮಕರದಲ್ಲಿ ನೀಚನಾಗ್ತಾನೆ. ಈಗ ಗುರು ವಿದ್ಯೆಗೆ ಕಾರಕನಾಗಿರ್ತಕ್ಕಂಥವನಾಗ್ತಾನೆ. ವಿದ್ಯೆ ಭಂಗ ಆಗ್ತಕ್ಕಂಥದ್ದಾಗುತ್ತೆ. ಯಾರ ಬದುಕಿನಲ್ಲಿ ವಿದ್ಯೆ ಭಂಗ ಆಯಿತು ಅಂದರೆ
ಅವನ ಜೀವನದ ಮುಕ್ಕಾಲು ಪಾಲು ಅವನು ಅಲ್ಲಿಗೆ ಸೋತ ಅಂತ ಅರ್ಥ. ಏಕೆಂದರೆ ಡಿಪೆಂಡೆನ್ಸಿ ಆಗಿಬಿಡ್ತಾನೆ. ಯಾವಾಗ ವಿದ್ಯೆ ಅವನಿಗೆ ಪ್ರಬಲವಾಗಿ ಅಂಟುತ್ತೋ, ವಿದ್ಯೆಗೆ ಕಾರಕನಾಗಿ ಬುಧನಾದರೂ ಕೂಡ ಗುರು ಪ್ರಧಾನವಾಗಿರ್ತಕ್ಕಂಥವನಾಗ್ತಾನೆ. ಹಾಗಾಗಿ ಮಕ್ಕಳ ವಿದ್ಯಾ ವಿನಯತೆಯನ್ನು ಕಲಿಸ್ಕೊಡ್ತಕ್ಕಂಥ ಶಕ್ತಿ ಗುರುವು ಅದನ್ನು ಗ್ರಹಿಸುವಂಥ ಶಕ್ತಿಯನ್ನು ಕೊಡ್ತಕ್ಕಂಥವನಾಗ್ತಾನೆ. ಹಾಗಾಗಿ ಗುರುವು ಏನಾದರೂ ಸ್ವಕ್ಷೇತ್ರಗಳಲ್ಲಿದ್ದು, ಮಿತ್ರಕ್ಷೇತ್ರಗಳಲ್ಲಿದ್ದು, ಉಚ್ಚನಾಗಿದ್ದು, ಒಳ್ಳೆಯ ಪ್ರೌಢಾ ವ್ಯವಸ್ಥೆಯಲ್ಲಿದ್ದಾಗ ಅವನ ಬದುಕು ಸನ್ಮಂಗಳವಾಗಿರುತ್ತೆ. ಅದಿಲ್ಲದೆ ಇದ್ದಾಗ ಅವನ ಬದುಕು ಅಮಂಗಳವಾಗಿರ್ತಕ್ಕಂಥದ್ದು. ಸರಿ ಗುರುಜಿ, ಇನ್ನು ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಇದೀಗ ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ಮುಂದುವರಿಸ್ತಾ ಹೋಗೋದಾದ್ರೆ, ಖಂಡಿತ. ಮುಂದಿನ ರಾಶಿ ಸಿಂಹರಾಶಿ. ಗುರುವಿನ ಸಮಾನವಾಗಿರ್ತಕ್ಕಂಥ ಕಾರ್ಯಾದ ಅಂದರೆ ಗುರುವಿನೊಟ್ಟಿಗೆ ಯಾರೆಲ್ಲ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಇರ್ತಿರೋ ಸಿಂಹರಾಶಿಯವರು ಖಂಡಿತ ಮಂಗಳಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ರಾಜಸಮಾನರಾಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಮಿತ್ರರಲ್ಲಿ ಸಹಕಾರ ಸಿಗ್ತಕ್ಕಂಥದ್ದು. ವ್ಯಾಸಂಗಕ್ಕೆ ಉನ್ನತವಾದಂಥ ವ್ಯಾಸಂಗಕ್ಕೂ ಕೂಡ ಮಂಗಳಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಕುಲಗುರುಗಳ ದರ್ಶನ ಮಾಡ್ಕೊಳ್ಳಿ. ಕುಲದೇವರ ಪ್ರಾರ್ಥನೆ, ವಿಶೇಷವಾಗಿರ್ತಕ್ಕಂಥ ಮಂಗಳವನ್ನು ಕಾಣುವ ಸಲುವಾಗಿ ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಾಡಿ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ವಿಶೇಷವಾಗಿ ಕನ್ಯಾ ರಾಶಿ. ಕೀರ್ತಿ ಲಾಭ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ರಾಜಸನ್ಮಾನಾದಿಗಳು ಸಿಗ್ತಕ್ಕಂಥದ್ದು, ವಿಶೇಷವಾಗಿ ಮಿತ್ರರಲ್ಲಿ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಅನಿರೀಕ್ಷಿತವಾದಂಥ ಪ್ರಯಾಣ. ಇವತ್ತಿನ ದಿವಸ ನಿಮ್ಮ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲಿ ಸನ್ಮಂಗಳವನ್ನು ಉಂಟಾದರೂ ಕೂಡ ಯಾಕೋ ಮಾನಸಿಕ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮನಸ್ಸನ್ನು ಹಗುರವಾಗಿಟ್ಕೊಂಡು ಚಿತ್ತಶುದ್ಧಿಯಿಂದ ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಸನ್ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಗುರು ದತ್ತಾತ್ರೇಯರ ಪ್ರಾರ್ಥನೆ, ದತ್ತನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಕೂಡ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ಥಾನಭ್ರಷ್ಟತೆ ಅಂತಕ್ಕಂಥದ್ದು, ಅದರಲ್ಲೂ ಕೂಡ ವೃತ್ತಿಯಲ್ಲಿ ಏನಾದರೂ ಸಣ್ಣ ಪುಟ್ಟದಾದಂಥ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲರೊಟ್ಟಿಗೂ ನಿಮ್ಮ ಕೆಲಸವನ್ನು ಸಾಧಿಸುವಂತಹ ಜಾಣ್ಮೆ ನಿಮ್ಮಲ್ಲಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಕಾಲಹರಣ ಮಾಡದೆ ಕೆಲಸದೊಟ್ಟಿಗೆ ನಿಮ್ಮ ಒಂದು ಸಮಯವನ್ನು ವ್ಯಯಿಸುವಂಥ ಪ್ರಯತ್ನವನ್ನು ಪಟ್ಟಾಗ ತುಲಾರಾಶಿಯವರಿಗೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಹಿರಿಯರ ಸಮಾಲೋಚಿಸುವ, ಹಿರಿಯರ ಮಾರ್ಗದರ್ಶನ ಪಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಖಂಡಿತ ಶುಭವಾಗ್ತಕ್ಕಂಥದ್ದು. ತುಲಾರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸಾಂಬಶಿವನ ದರ್ಶನ, ಗುರು ದತ್ತಾತ್ರೇಯರ ದರ್ಶನ ಮಾಡ್ತಕ್ಕಂಥದ್ದು ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಕಾರ್ಯಾದಿಗಳಲ್ಲಿ ವಿಘ್ನಗಳಾಗ್ತಕ್ಕಂಥದ್ದಾಗಿರುತ್ತೆ. ಏನೋ ಪ್ರಯತ್ನ ಕಾರ್ಯಗಳಲ್ಲಿ ಇವತ್ತು ಅಡಚಣೆಗಳಾಗ್ತಕ್ಕಂಥದ್ದು, ವಿಳಂಬ ಆಗ್ತಕ್ಕಂಥದ್ದು, ಹಿನ್ನಡೆ ಆಗ್ತಕ್ಕಂಥದ್ದು, ಹೀಗೆ ಗುರುವಿನ ಅನನ್ಯ ಪ್ರಾರ್ಥನೆ ಖಂಡಿತ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ದಾಯಾದಿಗಳ ಸಹಕಾರ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ಸ್ವಲ್ಪ ಮಾನಸಿಕ ಮತ್ತು ಶಾರೀರಿಕವಾಗಿರ್ತಕ್ಕಂಥ ಬಾಧೆ, ಏನೋ ಲೇಜಿ ನೇಚರ್ ಅಂತಕ್ಕಂಥದ್ದು, ಅಥವಾ ನಿಮ್ಮನ್ನೇನೋ ಕಾಡ್ತಾ ಇದೆ ಅಂತಕ್ಕಂಥ ಭೀತಿ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಎಲ್ಲ ಕಾರ್ಯಾದಿಗಳಲ್ಲೂ ಕೂಡ ಸಫಲತೆಯನ್ನು ಕಂಡು ಸನ್ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಗುರುಗಳ ದರ್ಶನ ಮಾಡ್ಕೊಳ್ಳಿ. ಸಾಯಿನಾಥನ ದರ್ಶನ, ಓಂ ಸಾಯಿ, ಶ್ರೀ ಸಾಯಿ, ಜಯ ಜಯ ಸಾಯಿ ಅಂತಕ್ಕಂಥ ಸಾಯಿ ಮಂತ್ರದ ಉಚ್ಚಾರದಿಂದ ಖಂಡಿತ ಮನಸ್ಸಿಗೆ, ದೇಹಕ್ಕೆ ಮತ್ತು ಶಾರೀರಕ್ಕೆ ಸಂಬಂಧಪಟ್ಟ ರೋಗಾದಿಗಳಿಗೂ ಕೂಡ ಮುಕ್ತಿ ಕೊಟ್ಟು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪ ನೆರವೇರ್ತಕ್ಕಂಥದ್ದಾಗುತ್ತೆ. ಶುಭವಾಗಲಿ. ಓಕೆ ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಜಯಲಕ್ಷ್ಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಅಕ್ಕನ ಮಗಳ ಬಗ್ಗೆ ಕೇಳಬೇಕು. 1 ರಿಂದ 30 ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 25. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಗುರು. ಅಮ್ಮ ಹೇಳಿಮ್ಮ, ಏನು ಪ್ರಶ್ನೆ? ಅದೇ ನಮ್ಮ ಅಕ್ಕನ ಮಗಳಿಗೆ 4 ವರ್ಷ ಆಯ್ತು, ಇನ್ನು ಮಕ್ಕಳೇ ಐತೆ ಗುರುಗಳಲ್ಲಿ. ಅಮ್ಮ ಸ್ವಲ್ಪ ಇವ್ರಿಗೆ ವೈಯಕ್ತಿಕವಾಗಿ ಜಾತಕದಲ್ಲಿ ದೋಷ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಇವ್ರ ಮನೆ ದೇವರು ಯಾರು? ತಿರುಪತಿ ಬಾಲಾಜಿನಾ? ಈ 4 ವರ್ಷ ಆಯಿತಾ? ಏನು ಮಗಳು ಮತ್ತು ಅಳಿಯನ ಹೆಸರೇನು? ಶ್ರೀಧರ್ ಮತ್ತು ಪೂಜಾ. ಸ್ವಲ್ಪ ಹೆಣ್ಮಗಳ ಜಾತಕದಲ್ಲೇ ದೋಷ ತೋರಿಸ್ತಾ ಇದೆ ತಾಯಿ. ಹಾಗಾಗಿ ನೀವೊಂದು ಕೆಲಸ ಮಾಡಿ, ಮಕ್ಕಳಾಗುವ ಎಲ್ಲ ಯೋಗ ಮತ್ತು ಭಾಗ್ಯ ಇದೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಒಂದು 4-5 ವರ್ಷಗಳು ಕಳಿಬೇಕು ಅಂತಕ್ಕಂಥದ್ದು ಮಾತ್ರ ಇಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ಏನು ಮಾಡಬೇಕಪ್ಪ ನೀವು ಅಂದರೆ, ಒಂದೊಮ್ಮೆ ಪ್ರತಿನಿತ್ಯವೂ ಕೂಡ ಒಂದು 48 ದಿನಗಳ ಕಾಲ ಕೃಷ್ಣಾಷ್ಟೋತ್ರವನ್ನು ಪಠನೆ ಮಾಡಲಿಕ್ಕೆ ಕೇಳಿ. ಎಲ್ಲಾದರೂ ಕೃಷ್ಣನ ದೇವಸ್ಥಾನದಲ್ಲಿ ವಿಶೇಷವಾಗಿ ಇವರ ಹೆಸರಲ್ಲಿ ಅರ್ಚನೆ ಮಾಡುವಂಥ ವ್ಯವಸ್ಥೆ ಮಾಡಿ. ಒಂದೊಮ್ಮೆ ತಿರುಪತಿ ಬಾಲಾಜಿಯ ಸನ್ನಿಧಾನಕ್ಕೆ ಹೋಗಿ ವಿಶೇಷವಾಗಿ ಸ್ನಾನಾದಿಗಳನ್ನು ಮಾಡಿಕೊಂಡು ದರ್ಶನ ಮಾಡಿ
ಕೆಳಗಡೆ ಬಂದು ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿ ಕಪಿಲ ತೀರ್ಥದಲ್ಲಿರ್ತಕ್ಕಂಥ ನೀರನ್ನು ತಗೊಂಡು ಬಂದು ಮನೆಯಲ್ಲಿಟ್ಟು 48 ದಿನಗಳ ಕಾಲ ಸ್ವಲ್ಪ ಸ್ನಾನಕ್ಕೆ ಆ ನೀರನ್ನು ಮಿಶ್ರಣ ಮಾಡಿ ನಿತ್ಯವೂ ಸ್ನಾನ ಮಾಡಲಿಕ್ಕೆ ಹೇಳಿ ಕೃಷ್ಣನ ಪ್ರಾರ್ಥನೆ ಕೃಷ್ಣನ ಧ್ಯಾನದಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಜಾತಕದಲ್ಲಿ ಎಷ್ಟೇ ದೋಷಗಳಿದ್ದರೂ ಕೂಡ ಖಂಡಿತ ನಿವೃತ್ತಿ ಆಗುತ್ತೆ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತಕ್ಕಂಥ ಈ ಮಂತ್ರವನ್ನು ಉಚ್ಚಾರ ಮಾಡಲಿಕ್ಕೆ ಹೇಳಿ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸೋದಾದರೆ? ಧನುರಾಶಿಯ ಫಲವನ್ನು ನೋಡಿದಾಗ ಗುರುಬಂಧುಗಳ ಸಮಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ಸಜ್ಜನರೊಟ್ಟಿಗೆ ಇವತ್ತಿನ ದಿವಸ ಕಾಲವನ್ನು ವಹಿಸ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಅನಿರೀಕ್ಷಿತವಾಗಿರ್ತಕ್ಕಂಥ ಧನಾಗಮನ ಆಗುವಂತಹ ಸುಯೋಗ ಇರತಕ್ಕಂಥದ್ದು. ವಿಶೇಷವಾಗಿ ಧನುರಾಶಿಯವರು ಇವತ್ತಿನ ದಿವಸ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆಯನ್ನು ಕಾಣ್ತಕ್ಕಂಥ ಸುಯೋಗ. ಧನಕ್ಕೆ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲೂ ಕೂಡ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಸಜ್ಜನರ ಸಹವಾಸ ಆಗ್ತಕ್ಕಂಥದ್ದು, ಹೊಸ ಜನರ ಪರಿಚಯ ಆಗ್ತಕ್ಕಂಥದ್ದು. ವೃತ್ತಿಯಲ್ಲೂ ಕೂಡ ಅಧಿಕಾರಿಗಳ ಮೇಲಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಆರಕ್ಷಕರಿಗೆ ಜೊತೆಗೆ ನೇವಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತೇಳಿ ಕಾಮಧೇನು ಕಲ್ಪವೃಕ್ಷನಾಗಿರ್ತಕ್ಕಂಥ ಆ ಗುರು ಸಾರ್ವಭೌಮನಾಗಿರ್ತಕ್ಕಂಥ ರಾಘವೇಂದ್ರನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಬಂಧು ಮಿತ್ರರಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ಮನಸ್ತಾಪಗಳು ಬರಬಹುದಾಗಿರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಕೂಡ ಮಂಗಳಮಯವಾಗಿರ್ತಕ್ಕಂಥದ್ದಾಗಿರುತ್ತೆ. ಆಸ್ತಿ ವಿಚಾರಾದಿಗಳಲ್ಲಿ ಸ್ವಲ್ಪ ಏನಾದರೂ ಕೂಡ ಮಾನಸಿಕ ಒತ್ತಡ ಬರಬಹುದಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ವಿಚಾರದಲ್ಲಿ ಇವತ್ತಿನ ದಿವಸ ಸೂಕ್ಷ್ಮವಾಗಿ ನೀವು ಅದನ್ನು ಪರಿವರ್ತನೆ ಮಾಡಿಕೊಂಡಿದ್ದೆ ಆದರೆ ಖಂಡಿತ ಕುಂಭರಾಶಿಯವರಿಗೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ದತ್ತಾತ್ರೇಯರ ದರ್ಶನ ಮಾಡ್ಕೊಳ್ಳಿ. ಓಂ ದತ್ತಾಯ ನಮಃ ಅಂತಕ್ಕಂಥ ದ್ರಾಮ್ ದತ್ತಾತ್ರೇಯಾಯ ನಮಃ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದಖಂಡ ಶ್ರೀ ವಿಜಯೀ ಭವ ಅಂತಕ್ಕಂಥ ದತ್ತನ ಪ್ರಾರ್ಥನೆ ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಸ್ವಲ್ಪ ತೇಜೋಹಾನಿ ಆಗ್ತಕ್ಕಂಥದ್ದಾಗಿರುತ್ತೆ. ನಿಮ್ಮನ್ನು ಏನಾದರೂ ಸಣ್ಣ ಪುಟ್ಟದಾದಂಥ ವಿಚಾರಗಳಲ್ಲಿ ಸಿಲುಕಿಸುವಂಥ ಪ್ರಯತ್ನಗಳು ನಡೀತಾ ಇರ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲಿ ಎಚ್ಚರವಹಿಸಿ. ಉದ್ಯೋಗದಲ್ಲಿ ಮಾತ್ರ ಇವತ್ತಿನ ದಿವಸ ಗಮನ ವಹಿಸ್ತಕ್ಕಂಥದ್ದು ಅತ್ಯಗತ್ಯವಾಗಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ವಿಶೇಷವಾಗಿ ಪ್ರಯಾಣದಲ್ಲೂ ಕೂಡ ಸುಖಪ್ರದವಾಗಿರ್ತಕ್ಕಂಥದ್ದು. ಪತ್ನಿಯ ಸಹಕಾರ ಸಿಗ್ತಕ್ಕಂಥದ್ದು. ಸ್ತ್ರೀಯರಿಂದ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ತಾಯಿಯ ಸಹಕಾರ ಸಿಗ್ತಕ್ಕಂಥದ್ದು. ತಂದೆ ತಾಯಿಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ. ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ. ಅದರಲ್ಲೂ ಕೂಡ ದಕ್ಷಿಣಾಮೂರ್ತಿಯ ದರ್ಶನ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಿಯೇ ಮಖ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ ಅಂತಕ್ಕಂಥ ಮಂತ್ರೋಚ್ಚಾರದಿಂದ ಖಂಡಿತ ಶುಭಪ್ರದವಾಗ್ತಕ್ಕಂಥದ್ದಾಗುತ್ತೆ. ಓಕೆ ಗುರುಜಿ, ಇನ್ನು ಗುರು ಸಂಖ್ಯಾಧಾರಣ ಯಂತ್ರವನ್ನು ಧರಿಸೋದ್ರಿಂದ ಆಗುವಂತಹ ಪ್ರಯೋಜನಗಳೇನು, ಲಾಭಗಳೇನು ಗುರುಗಳ? ನಾವು ಏಕೆಂದರೆ ವೈಯಕ್ತಿಕ ಜಾತಕದಲ್ಲಿ ನಮಗೇನಾದರೂ ಕೂಡ ಸಮಸ್ಯೆಗಳಿದ್ದಾಗ ಗುರುವನ್ನು ನಾವು ಆಶ್ರಯಿಸ್ತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಕೂಡ ಸುಭದ್ರವಾದಂತಹ ಸನ್ಮಂಗಳಕರವಾದಂಥ ಯೋಗವನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದಾಗುತ್ತೆ. ವಿದ್ಯಾ ಭಂಗ ಆಗ್ತಾ ಇದೆ, ಉದ್ಯೋಗದಲ್ಲಿ ಭಂಗ ಆಗ್ತಾ ಇದೆ, ಆರೋಗ್ಯದಲ್ಲಿ ಭಂಗ ಆಗ್ತಾ ಇದೆ. ಮನುಷ್ಯನಿಗೆ ವಿದ್ಯಾ ವ್ಯವಹಾರ ಮತ್ತು ವೈಯಕ್ತಿಕ ಈ ಮೂರು ಬದುಕಿನಲ್ಲೂ ಕೂಡ ಏನಾದರೂ ಸಮಸ್ಯೆಗಳು ಬಂತು ಅಂದರೆ ಅವನ ಒಟ್ಟಾರೆಯಾದ ಜೀವನ ನಶಿಸುವಂಥದ್ದಾಗುತ್ತೆ. ವಿದ್ಯೆಯಲ್ಲಿ ಕೊರತೆ ಆದರೆ ಜೀವನದುದ್ದಕ್ಕೂ ಕೊರತೆ ಆಗುತ್ತೆ. ಆರೋಗ್ಯದ ಸಮಸ್ಯೆ ಬಂದರೆ ಜೀವನದುದ್ದಕ್ಕೂ ಹಣಕಾಸಿನ ಸಮಾಜದಲ್ಲಿ ಅಗೌರವ ಆಗ್ತದೆ. ಅಂದರೆ ಸಮಾಜದಲ್ಲಿ ಸ್ಥಾನಮಾನಗಳು ಸಿಗದೇ ಇರತಕ್ಕಂಥದ್ದಾಗುತ್ತೆ. ಇದಕ್ಕೆ ಮುಖ್ಯ ಏನಪ್ಪ ಅಂದರೆ ನಮಗೆ ಗುರುವನ್ನು ಯಾರು ಗೊತ್ತಾ? ನಾವು ಫಾರಿನ್ಗೆ ಹೋಗ್ಬೇಕಾದ್ರೆ ನಮಗೇನು ಬೇಕು? ಪಾಸ್ಪೋರ್ಟ್ ಇರಬೇಕು. ಪಾಸ್ಪೋರ್ಟ್ ಜೊತೆಗೆ ವೀಸಾ ಇರಬೇಕು. ಗುರು ನಮ್ಮ ಅನುಕೂಲಕರವಾಗಿದ್ದರೆ ಬ್ರಹ್ಮನ ವೀಸಾ. ನಮಗೆ ಗುರು ಜೊತೆಯಲ್ಲಿದ್ದಾಗ, ಗುರು ಅನುಕೂಲಕರವಾಗಿದ್ದಾಗ ನಮ್ಮ ಹತ್ರ ವೀಸಾ ಇದೆ ಅಂತ ಅರ್ಥ. ನಾವು ಯಾವಾಗ ಬೇಕಾದರೂ ಹೋಗ್ಬೋದು, ಯಾವಾಗ ಬೇಕಾದರೂ ಹೋಗಿ ಬರ್ಬೋದು. ಹಾಗೆ ಅವನೇನಪ್ಪ ಅಂದರೆ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಅಂತ. ಈ ಬುದ್ಧಿ ವಿಶೇಷವಾಗಿ ನಮ್ಮ ಸ್ಥಾನಮಾನಗಳನ್ನು ಹೆಚ್ಚಿಸ್ತಕ್ಕಂಥದ್ದಾಗುತ್ತೆ. ಅವನ ಶ್ರಮ ಅವನಿಗೆ ಯಾವುದೋ ಒಂದು ದಿವಸ ಫಲ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮಾವಿನ ಮರದ ಥರ ಜೀವನದುದ್ದಕ್ಕೂ ಕೂಡ ಫಲವನ್ನು ಕೊಡ್ತಾನೇ ಇರತಕ್ಕಂಥದ್ದಾಗುತ್ತೆ. ಅದು ಕೊಡದೇ ಇದ್ದಂಥದ್ದು ಸಂದರ್ಭದಲ್ಲಿ ಆರ್ಟಿಫಿಷಿಯಲ್ ಆಗಿ ಅಂದರೆ ನಾವು ಅಕೃತಕವಾಗಿ ನಾವು ಇದನ್ನು ಬಳಸ್ತಕ್ಕಂಥ ವ್ಯವಸ್ಥೆ ಗುರುಧಾರಣ ಯಂತ್ರ ಅಂತಕ್ಕಂಥದ್ದು ಬರುತ್ತೆ. ಇದನ್ನು ನಾವು ಬೀಜಾಕ್ಷರಗಳು ಹಾಕಿ ಗುರುವಿನ ಸಂಯೋಜನೆಯಲ್ಲಿ ಬರಬಹುದಾಗಿರ್ತಕ್ಕಂಥ ಒಂದಷ್ಟು ಗಿಡಮೂಲಿಕೆಗಳನ್ನು ಅದರಲ್ಲಿ ಬೆರೆಸಿ ನಾವು ಒಂದು ಯಂತ್ರವನ್ನು ತಯಾರನ್ನು ಮಾಡ್ತೀವಿ.
ಅದನ್ನು ಧಾರಣೆ ಮಾಡಿ ನಾವು ಕೊಡುವಂಥ ಮಂತ್ರ ಏನಿದೆಯೋ ಅದನ್ನು ಅವ್ರು ಪ್ರತಿನಿತ್ಯವೂ ಕೂಡ ಪಠಿಸಬೇಕು. ಇದು ನಂಬಿಕೆಯೇ ಪ್ರಧಾನವಾಗಿರ್ತಕ್ಕಂಥದ್ದು. ದೇವರಿಲ್ಲ ಅಂದರೆ ಬೇಡ, ನಾಸ್ತಿಕರಿಗೆ ನಮಗೆ ಅವಶ್ಯಕತೆ ಇಲ್ಲ. ಯಾರು ಆಸ್ತಿಕರಾಗಿದ್ದು ನಂಬಿಕೆಯಿಂದ ನೀವು ತೊಂದರೆಗಳಲ್ಲಿ ಬಳಲ್ತಾ ಇದ್ದೀರಾ, ನಾವು ಇಲ್ಲಿ ಕೂತ್ಕೊಂಡು ಏನೇ ಮಾತಾಡ್ಬೋದು, ನಮಗೆ ಕಮೆಂಟ್ಸ್ ಏನು ಬೇಕಾದ್ರೂ ಬರ್ಬೋದು, ಅದೆಲ್ಲ ಚಿಂತೆ ಅಲ್ಲ. ನಮ್ಮ ಉದ್ದೇಶ ಇರತಕ್ಕಂಥದ್ದು ಒಂದೇ, ಇಲ್ಲಿ ಕೂತು ಒಂದಷ್ಟು ಜನಕ್ಕೆ ಮಂಗಳಮಯವಾಗಿರ್ತಕ್ಕಂಥ ಪರಿವರ್ತನೆ ಆಗಲಿ, ಅವ್ರ ಬದುಕು ಚೆನ್ನಾಗಿರಲಿ ಅನ್ನುವಂಥ ಒಂದು ಉದ್ದೇಶ, ಸದುದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ನಮಗಿಲ್ಲ. ಹಾಗಾಗಿ ಮುಖ್ಯವಾಗಿ ಗುರುವಿನ ಪಾತ್ರ ನಮ್ಮ ಬದುಕಿನುದ್ದಕ್ಕೂ ಕೂಡ ಇರಬೇಕಾಗಿರ್ತಕ್ಕಂಥದ್ದು. ಅಂತಹ ಗುರುವಿನ ಯಂತ್ರಧಾರಣೆಯಿಂದ ಖಂಡಿತ ನಿಮ್ಮ ಬದುಕು ಮಂಗಳಮಯವಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಬೇಡ. ಇದನ್ನು ಹೇಗೆ ಧಾರಣೆ ಮಾಡಬೇಕು? ಬಹಳ ಮುಖ್ಯವಾಗಿ ಪಾಕೆಟು, ಯಾಕಂದರೆ ಕೆಲವರಿಗೆ ಕತ್ತಿಗೆಯಲ್ಲಿ ಧಾರಣೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಅಂಥವ್ರಿಗೆ ನಾವು ಪಾಕೆಟಲ್ಲಿ ಇಟ್ಕೊಳ್ಳಿಕ್ಕೂ ಕೂಡ ಯಂತ್ರಧಾರಣೆ ಮಾಡಿಕೊಡ್ತಕ್ಕಂಥದ್ದು, ಯಂತ್ರವನ್ನು ಮಾಡಿಕೊಡ್ತಕ್ಕಂಥದ್ದು ಅತ್ಯಂತ ಸುಭದ್ರ. ನಾನು ಹೇಳಿದ್ನಲ್ಲ, ವೀಸಾವನ್ನು ನಾವು ಇಟ್ಕೊಂಡೇ ಇದ್ದಾಗೆ. ಪಾಸ್ಪೋರ್ಟ್ ಇಲ್ಲ ಅಂದರೆ ನಾವೆಲ್ಲೀಗ, ಆಧಾರ್ ಕಾರ್ಡ್ ನಾವಿಲ್ಲ ಅಂದರೆ ನಾವು ಈ ದೇಶದ ಪ್ರಜೆನೇ ಅಲ್ಲ ನಾವು. ಹಾಗಾಗಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಈ ದೇಶಕ್ಕೆ ಧನಕಾರಕನಾಗಿರ್ತಕ್ಕಂಥವನು, ಬದುಕಿಗೆ ಧನಕಾರಕನಾಗಿರ್ತಕ್ಕಂಥವನು ಗುರು ಆಗಿರ್ತಾನೆ. ಎಲ್ಲಿ ಮೂಲಧನದಲ್ಲಿ ಕೊರತೆ ಉಂಟಾಗುತ್ತೋ ನಮ್ಮ ಬದುಕು ಡೋಲಾಯ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಗುರುವಿನ ಆಶ್ರಯ ಪಡೆಯತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಖಂಡಿತ ಅದು ಸುಭದ್ರವಾಗಿ ನಿಮ್ಮನ್ನು ಜೀವನಕ್ಕೆ ಬೇಕಾದಂತಹ ಮುಕ್ತಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಆರೋಗ್ಯ, ಐಶ್ವರ್ಯ ಅಥವಾ ಮಾನಸಿಕ ನೆಮ್ಮದಿ ಅಂತ ಬಂದಾಗ ಗುರು ಸಂಖ್ಯಾಧಾರಣ ಯಂತ್ರ ಯಾವ ರೀತಿಯಾದ ಪ್ರಭಾವವನ್ನು ಬೀರುತ್ತೆ? ನೋಡಿ, ಇಲ್ಲಿ ಗುರು ಯಾರೊಟ್ಟಿಗೆ ಇದ್ದಾನೆ ಅಂತಕ್ಕಂಥದ್ದು ಅಥವಾ ಯಾವ ದೃಷ್ಟಿಯಲ್ಲಿ ಇದ್ದಾನೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಫಾರ್ ಎಕ್ಸಾಂಪಲ್ಲು, ರಾಹು ಜೊತೆಲಿದ್ದ ಅಂತ ಇಟ್ಕೊಳ್ಳಿ. ಅವನೇನಾಗುತ್ತೆ, ರಾಹು ಅಂತಕ್ಕಂಥವನು ಜ್ಯೋತಿಷ್ಯದಲ್ಲಿ ನಮ್ಗೆ ಇರತಕ್ಕಂಥದ್ದು 7 ಗ್ರಹಗಳ ಪ್ರಭಾವ. ಹೆಚ್ಚು ಛಾಯಾಗ್ರಹಗಳಾಗಿರ್ತಕ್ಕಂಥ ರಾಹುಕೇತುಗಳೆರಡು ಕೂಡ ಛಾಯಾಗ್ರಹಗಳು, ಮತ್ತು ಅಪಸವ್ಯವಾಗಿ ಅವರು ವರ್ತನೆ ಮಾಡ್ತಕ್ಕಂಥವ್ರು, ಅಂದರೆ ತಿರುಗುವಂಥದ್ದಾಗುತ್ತೆ. ಈ ರಾಹುವಿನೊಟ್ಟಿಗೆ ಗುರುವೇನಾದ್ರಿದ್ರೆ ಗುರು ಚಾಂಡಾಳ ಯೋಗ ಅಂತ ಕರಿತೀವಿ. ಅಂದರೆ ಅವನಿಗೆ ಎಲ್ಲ ಬುದ್ಧಿ ಇರುತ್ತೆ, ಎಲ್ಲ ಅವನು ಏನಂದ್ರೆ ಅವಕಾಶಗಳು ವಂಚಿತನಾಗ್ತಾ ಇರ್ತಕ್ಕಂಥವನಾಗ್ತಾನೆ. ಅಂಥ ಸಂದರ್ಭದಲ್ಲಿ ಈ ಯಂತ್ರಗಳು ತುಂಬ ಪ್ರಭಾವಿತವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಕೂಡ ವಿಶೇಷವಾಗಿ ರವಿಯೊಟ್ಟಿಗೆ ಗುರುವೇನಾದ್ರಿದ್ದು ಸುಭದ್ರ ಸ್ಥಿತಿಯಲ್ಲಿದ್ದರೆ ಕೆಲವರು ನಾವು ನೋಡ್ತೀವಿ ಈಗ, ಯಾಕಂದರೆ ಒಳ್ಳೆ ಅವ್ರ ದೇಹ ಸೌಷ್ಠಿತವಾಗಿರ್ತಕ್ಕಂಥದ್ದಾಗಿರುತ್ತೆ, ಸುದೃಢವಾಗಿರ್ತಕ್ಕಂಥದ್ದಾಗಿರುತ್ತೆ. ಈಗ ನಾವು ಬಾಡಿ ಬಿಲ್ಡರ್ಸ್ ಇವರೆಲ್ಲ ನಾವು ಏನು ಕರಿತೀವೋ, ದೇಹ ನಾವು ಹುಟ್ಟಿದಾಗಲೇ ಕೂಡ ನಾವು ನಿಖರವಾಗಿ ಹೇಳ್ಬೋದು ಇವ್ರ ದೇಹ ರಾಹು ಜೊತೆಲಿದ್ದಾಗ ಅಥವಾ ಗುರು ರಾಹು ಜೊತೆಲಿದ್ದಾಗ ದೇಹ ದಪ್ಪಾಗಿರ್ತಕ್ಕಂಥದ್ದಾಗಿರುತ್ತೆ. ಈಗ ಬಾಡಿ ಬಿಲ್ಡರ್ಸ್ ಎಲ್ಲ ಅಂದರೆ ಒಂದು ಜಾತಕದಲ್ಲಿ ಅದೇ ಗ್ರಹ ಈ ರೀತಿಯಲ್ಲಿ ಈ ಕಡೆ ಒಂದು ಅಶುಭ ಫಲವನ್ನು ಕೊಟ್ಟರೆ ಅದೇ ಗ್ರಹ ಈ ಕಡೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಜಾತಕದ ವೈಯಕ್ತಿಕ ವಿಶ್ಲೇಷಣೆ ಅತ್ಯಗತ್ಯವಾಗಿರ್ತಕ್ಕಂಥ. ಸರಿ ಗುರೂಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದಲ್ವ ವೀಕ್ಷಕರೇ, ಮನುಷ್ಯನಿಗೆ ಗುರು ಸಂಖ್ಯಾಧಾರಣ ಯಂತ್ರದ ಲಾಭಗಳು ಏನು, ಇದರಿಂದ ಸಿಗುವಂತಹ ಶುಭ ಫಲಗಳೇನು ಅಂತ ಹೇಳಿ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.